ಹಾರ್ದಿಕ್ ಪಾಂಡ್ಯ ಅಂದ್ರೆ ನೆನಪಾಗೋದು ಫಾಸ್ಟ್ ಬೌಲರ್ ಹಾಗೂ ಆಲ್ರೌಂಡರ್ ಅನ್ನೋದು. ಅಷ್ಟರ ಮಟ್ಟಿಗೆ ತಮ್ಮ ಬೌಲಿಂಗ್ ಮೂಲಕ ಹಾಗೂ ಬ್ಯಾಟಿಂಗ್ ಮೂಲಕ ಪಾಂಡ್ಯ ಹೆಸರು ಮಾಡಿದ್ದಾರೆ. ಇವರು ಟೀಮ್ ಇಂಡಿಯಾಗೆ ಸಿಕ್ಕ ಒಳ್ಳೆಯ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್. ಆದರೆ ಇವರು ಟೆಸ್ಟ್ನಿಂದ ದೂರ ಉಳಿದು 7 ವರ್ಷಗಳೇ ಉರುಳಿವೆ. ಇವರಂತೆ ಯಾರು ಕೂಡ ಇನ್ನೂ ಟೀಮ್ ಇಂಡಿಯಾಕ್ಕೆ ಫಾಸ್ಟ್ ಬೌಲರ್ ಸಿಕ್ಕಿಲ್ಲ. ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಪಾಂಡ್ಯ ಉತ್ತರಾಧಿಕಾರಿ ಯಾರು ಆಗಬಹುದು ಅನ್ನೋದನ್ನ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. T20 ಪಂದ್ಯಗಳಲ್ಲಿ ಅಬ್ಬರಿಸುತ್ತಿರುವ ಹಾರ್ದಿಕ್ ಪಾಂಡ್ಯ 7 ವರ್ಷಗಳ ಹಿಂದೆ ಟೆಸ್ಟ್ನಲ್ಲೂ ಅಬ್ಬರಿಸ್ತಾ ಇದ್ರು. 2018 ಸೆಪ್ಟೆಂಬರ್ 2ರಂದು ನಡೆದ ಇಂಗ್ಲೆಂಡ್ ಎದುರಿನ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾ 60 ರನ್ಗಳ ಹೀನಾಯ ಸೋಲನ್ನು ಕಾಣಿತು. ಈ ಟೆಸ್ಟ್ ಪಂದ್ಯ ನಡೆದು ಬರೋಬ್ಬರಿ 6 ವರ್ಷ 8 ತಿಂಗಳುಗಳೇ ಕಳೆದಿವೆ. ಈ ಸೋಲನ್ನು ಮರೆತು ಮುಂದೆ ಸಾಗಿದ್ದೂ ಆಗಿದೆ. ಇದೇ ಅವಧಿಯಲ್ಲಿ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯನು ಬಿಟ್ಟು ಮುಂದೆ ಸಾಗಿದ್ದಾಗಿದೆ. ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಆಲ್ರೌಂಡರ್ ಪಾಂಡ್ಯ ವೈಟ್ ಜರ್ಸಿಯಲ್ಲಿ ಕಂಡು 2462 ದಿನಗಳೇ ಉರುಳಿವೆ. ಈ 7 ವರ್ಷದಲ್ಲಿ ಟೀಮ್ ಇಂಡಿಯಾ ಹಲವು ಟೆಸ್ಟ್ ಪಂದ್ಯಗಳನ್ನು ಆಡಿದೆ. ಸೋಲು ಗೆಲುವು ಎಲ್ಲವನ್ನೂ ಕಂಡಿದೆ. ಟೀಮ್ ಇಂಡಿಯಾಗೆ ಮಾತ್ರ ಓರ್ವ ಸಮರ್ಥ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ ಕೊರತೆ ಬಿಟ್ಟು ಬಿಡದೆ ಕಾಡ್ತಿದೆ. ಹಾರ್ದಿಕ್ ಪಾಂಡ್ಯ ನಂತರ ಯಾರೂ ಹೇಳಿಕೊಳ್ಳುವಂತ ಫಾಸ್ಟ್ ಬೌಲರ್ ಸಿಕ್ಕಿಲ್ಲ. 2018ರಲ್ಲಿ ಬ್ಯಾಕ್ ಇಂಜುರಿಗೆ ತುತ್ತಾಗಿದ್ದ ಹಾರ್ದಿಕ್ ಸರಿಸುಮಾರು 1 ವರ್ಷ ಕ್ರಿಕೆಟ್ನಿಂದಲೇ ದೂರ ಉಳಿದಿದ್ರು. ಬಳಿಕ ಕಮ್ ಬ್ಯಾಕ್ ಮಾಡಿದ್ರು. ವೈಟ್ ಬಾಲ್ ಫಾರ್ಮೆಟ್ಗೆ ಮಾತ್ರ ಸೀಮಿತವಾಗಿದ್ದಾರೆ. ಈ ಅವಧಿಯಲ್ಲಿ ಟೀಮ್ ಇಂಡಿಯಾ ಸಮರ್ಥ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಇಲ್ಲದೆ 2021-2023ರ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಸೋತಿತ್ತು. ಇದಕ್ಕೆ ಕಾರಣ ಇಂಗ್ಲೆಂಡ್ನಂತ ಪಿಚ್ನಲ್ಲಿ ಕಾಡ್ತಿದ್ದ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಕೊರತೆ. ಆದ್ರೀಗ ಮತ್ತೆ ಇಂಗ್ಲೆಂಡ್ ಪ್ರವಾಸಕ್ಕೆ ಸಜ್ಜಾಗಿರುವ ಟೀಮ್ ಇಂಡಿಯಾದಲ್ಲಿ ಮತ್ತದೇ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಅಲಭ್ಯತೆಯಲ್ಲಿ ಟೀಮ್ ಇಂಡಿಯಾಗೆ ಹಲವು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಬಂದಿದ್ದಾರೆ. ಅವರಲ್ಲಿ ಯಾರು ಸಮರ್ಥವಾಗಿ ಹಾರ್ದಿಕ್ಗೆ ಸಾಟಿ ಆಗಲಿಲ್ಲ. ಪಾಂಡ್ಯಗೆ ಉತ್ತರಾಧಿಕಾರಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ, ಶಾರ್ದೂಲ್ ಠಾಕೂರ್ ಕಾಣಿಸಿಕೊಳ್ತಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಆಯ್ಕೆಯಾಗಿದ್ದ ನಿತೀಶ್ ಕುಮಾರ್ ರೆಡ್ಡಿ ಹಾರ್ದಿಕ್ ಸ್ಥಾನ ತುಂಬುತ್ತಾರೆ ಎಂಬ ನಿರೀಕ್ಷೆ ದಟ್ಟವಾಗಿತ್ತು. ಆ ಸರಣಿಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ 1 ಶತಕ ಒಳಗೊಂಡ 298 ರನ್ ಸಿಡಿಸಿದ್ದು ಬಿಟ್ಟರೆ ಬೌಲಿಂಗ್ನಲ್ಲಿ ಕಮಾಲ್ ಮಾಡಲಿಲ್ಲ. 5 ಪಂದ್ಯಗಳಿಂದ ಕೇವಲ 5 ವಿಕೆಟ್ ಮಾತ್ರವೇ ಬೇಟೆಯಾಡಿದ ನಿತೀಶ್ ನಿಜಕ್ಕೂ ಪಾಂಡ್ಯಗೆ ಪರ್ಯಾಯವ ಎಂಬ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲೇ ಹುಟ್ಟಿಕೊಂಡಿತ್ತು. ನಿತೀಶ್ ಕುಮಾರ್ ರೆಡ್ಡಿ ಮಾತ್ರವೇ ಅಲ್ಲ, ಇಂಗ್ಲೆಂಡ್ ಪ್ರವಾಸಕ್ಕೆ ಅಣಿಯಾಗಿರುವ ಶಾರ್ದೂಲ್ ಠಾಕೂರ್ ಬಗ್ಗೆಯೂ ಅನುಮಾನ ಇದೆ. 2021-2023ರ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದ ಶಾರ್ದೂಲ್ 8 ಇನ್ನಿಂಗ್ಸ್ಗಳಿಂದ 10 ವಿಕೆಟ್ ಉರುಳಿಸಿ 2 ಅರ್ಧಶತಕ ಒಳಗೊಂಡ 122 ರನ್ ಗಳಿಸಿದ್ದಾರೆ. ಹೀಗಾಗಿ ಶಾರ್ದೂಲ್ ಓರ್ವ ಜೆನ್ಯೂನ್ ಆಲ್ರೌಂಡರ್ ಎನ್ನಲು ಸಾಧ್ಯವಿಲ್ಲ. ಇನ್ನು ಟೀಮ್ ಇಂಡಿಯಾದ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಮತ್ಯಾರು ಎಂಬ ಪ್ರಶ್ನೆಗೆ ಉತ್ತರ ಭಾರತದ ಎ ತಂಡದಲ್ಲಿರುವ 3 ಆಟಗಾರರು ಆಗಿದ್ದಾರೆ. ಈ ಪೈಕಿ ಒಬ್ಬ ಅರ್ಶಿನ್ ಕುಲಕರ್ಣಿ, ಮತ್ತೊಬ್ಬ ಕೃಷ್ಣ ಭಗತ್, ಮಗದೋರ್ವ ಜಮೀತ್ ಪಟೇಲ್. ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿರುವ ಮಹಾರಾಷ್ಟ್ರದ ಅರ್ಶಿನ್ ಕುಲಕರ್ಣಿ 4 ಪಂದ್ಯಗಳಿಂದ 202 ರನ್ ಗಳಿಸಿ 3 ವಿಕೆಟ್ ಉರುಳಿಸಿದ್ದಾರೆ. ಇನ್ನು ಪಂಜಾಬ್ನ ಕ್ರಿಶ್ ಭಗತ್ ಆಡಿರೋ 3 ಪಂದ್ಯಗಳಿಂದ 1 ಅರ್ಧಶತಕ ಒಳಗೊಂಡ 3 ವಿಕೆಟ್ ಬೇಟೆಯಾಡಿದ್ದಾರೆ. ಇನ್ನು ಗುಜರಾತ್ನ ಜಮೀತ್ ಪಟೇಲ್ 9 ಪಂದ್ಯಗಳಿಂದ 2 ಶತಕ 5 ಅರ್ಧಶತಕ ಒಳಗೊಂಡ 661 ರನ್ ಗಳಿಸಿದ್ದಾರೆ. ಬೌಲಿಂಗ್ನಲ್ಲೂ 10 ವಿಕೆಟ್ ಉರುಳಿಸಿ ಮಿಂಚಿರುವ ಜಮೀತ್ ಭವಿಷ್ಯದ ಆಲ್ರೌಂಡರ್ ಆಗುವ ಭರವಸೆಯನ್ನು ಹುಟ್ಟಾಕಿದ್ದಾರೆ. ಈ ಯುವ ಪ್ರತಿಭೆಗಳಿಗೆ ಮತ್ತಷ್ಟು ವೇದಿಕೆಯನ್ನ BCCI ಕಲ್ಪಿಸಿಕೊಟ್ರೆ ಇವರು ಆಲ್ರೌಂಡರ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಟೀಮ್ ಇಂಡಿಯಾಗೆ ಮತ್ತಷ್ಟು ಒಳ್ಳೆಯ ಆಲ್ರೌಂಡರ್ ಬೇಕಾಗಿದ್ದು ಯಾರು ಸಿಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.